ರಾಮನಗರದ ಜಾನಪದ ಲೋಕದಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ವಿಶ್ವ ಜನಪದ ದಿನಾಚರಣೆ ಕಾರ್ಯಕ್ರಮಕ್ಕೆ ಜನಪದ ತಜ್ಞ ಡಾಕ್ಟರ್ ಚೆಕ್ಕೆರೆ ಶಿವಶಂಕರ್ ಹಾಗೂ ಕರ್ನಾಟಕ ಜನಪದ ಪರಿಷತ್ತಿನ ಅಧ್ಯಕ್ಷ ಹಿ.ಚಿ. ಬೋರಲಿಂಗಯ್ಯ ಚಾಲನೆ ನೀಡಿದರು. ಹಲವು ಜಿಲ್ಲೆಗಳಿಂದ ಜಾನಪದ ಕಲಾವಿದರು ಆಗಮಿಸಿ ವೈವಿಧ್ಯಮಯ ಕಲಾ ಪ್ರದರ್ಶನ ನೀಡಿದರು. ಈ ವೇಳೆ ಯಕ್ಷಗಾನ ಕಲಾವಿದರನ್ನು ಸನ್ಮಾನಿಸಲಾಯಿತು. ಬಳಿಕ ಚೆಕ್ಕೆರೆ ಶಿವಶಂಕರ್ ಜನಪದ ಕಲಾವಿದರಿಗೆ ಪ್ರತಿದಿನವೂ ಜನಪದ ದಿನೋತ್ಸವ, ದೇಶದಲ್ಲಿ ಆಗಸ್ಟ್ 22ರಂದು ವಿಶ್ವ ಜನಪದ ದಿನ ಎಂದು ಘೋಷಣೆ ಮಾಡಿಕೊಂಡಿರುವುದು ಜನಪದ ಕಲೆಯ ಉಳಿವಿಗೆ ಪ್ರೋತ್ಸಾಹ ದೊರೆತಂತಾಗಿದೆ ಎಂದರು. ಇವತ್ತಿಗೂ ಆ ನಿಘಂಟನ್ನ ಮೇಲಿಸಿರುವಂತಹ ಮತ್ತೊಂದು ನಿಘಂಟು ನಮ್ಮ ಕನ್ನಡ ಸಾಹಿತ್ಯದ ಲೋಕದಲ್ಲಿ ಕಂಡೇ ಇದೆ. ದೂರದರ್ಶನದೊಂದಿಗೆ ಡೊಳ್ಳು ಕಲಾವಿದ ಮಹೇಶ್ ಸುಮಾರು 27 ವರ್ಷದಿಂದ ಈ ಕಲೆಯಲ್ಲಿ ತೊಡಗಿಸಿಕೊಂಡಿರುವುದಾಗಿ ತಿಳಿಸಿದರು. ಪ್ರೋತ್ಸಾಹ ನೀಡಬೇಕೆಂದು ನಮ್ಮಲ್ಲಿ ವಿನಂತಿ ಮಾಡಿಕೊಂಡಿದ್ದೀವಿ. ನಶಿಸಿ ಹೋಗುತ್ತಿರುವಂತಹ ಈ ಜಾನಪದ ಕಲೆಯನ್ನ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹಿಸಬೇಕಂತ ಒಂದು ಉದ್ದೇಶ ಹಾಗೂ ಅಷ್ಟೇ. ಮುಂದೆ ಈ ಯುವ ಜನತೆಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂತಂದ್ರೆ ಈ ಜನಪದ ಕಲೆಯನ್ನ ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಗಳ ಉದ್ದೇಶ. ಹಾಸನ ಜಿಲ್ಲೆಯ ಜಾನಪದ ಕಲಾವಿದೆ ಯಶಸ್ವಿನಿ ತಾವು ರಾಮನಗರದ ಜನಪದ ಲೋಕದಲ್ಲಿ ಡಿಪ್ಲೊಮೊ ಕೋರ್ಸ್ ಅಧ್ಯಯನ ಮಾಡಿದ್ದು ಕೋಲಾಟ ತಂಡ ರಚಿಸಿ ಹಲವೆಡೆ ಪ್ರದರ್ಶನ ನೀಡಿರುವುದಾಗಿ ತಿಳಿಸಿದರು. ಜನಪದ ಲೋಕದಲ್ಲಿ ಡಿಪ್ಲೊಮಾನ ಸೇರ್ಕೊಂಡೆ. ಇಲ್ಲಿ ನಾನು ಇವಾಗ ಕಂಸಾಳೆ ಕಲ್ತಿದ್ದೀನಿ, ಮತ್ತೆ ತಮಟೆ ಬಡಿಯೋದನ್ನ ಕಲ್ತಿದ್ದೀನಿ. ಅಂದ್ರೆ ಫುಲ್ ಎಲ್ಲಾನು ಕಲ್ತಿಲ್ಲ, ಅದ್ರಲ್ಲಿ ಒಂದೆರಡು ಸ್ಟೆಪ್ಗಳನ್ನ ಕಲ್ತಿದ್ದೀನಿ. ಮತ್ತೆ ಈ ಸೆಮಿಸ್ಟರ್ಗೆ ನಾವು ಬಂದು ಡೊಳ್ಳು ಮತ್ತೆ ಪಟಾನ ಕುಣಿಯೋದನ್ನ ಕಲಿತಾ ಇದೀವಿ. ಈ ತರ ನಮ್ದು ಡಿಪ್ಲೊಮಾ ಮುಂದುವರಿತಾ ಇದೆ ಸರ್. ಹಿ.ಚಿ. ಬೋರಲಿಂಗಯ್ಯ ಜನಪದ ಕಲಾವಿದರೊಂದಿಗೆ ಸಭೆ ನಡೆಸಿ ಅವರ ಕುಂದುಕೊರತೆಗಳನ್ನು ಆಲಿಸಲಾಗುವುದು, ಕಲೆಯ ಪ್ರೋತ್ಸಾಹಕ್ಕೆ ಯಾವ ರೀತಿಯ ಸಹಾಯವನ್ನು ನೀಡಬೇಕು ಎಂಬುದರ ಕುರಿತು ಸರ್ಕಾರಕ್ಕೆ ಮಾಹಿತಿ ನೀಡಲಾಗುವುದು ಎಂದು ಹೇಳಿದರು. ಜನಪದ ಕಲೆಗಳನ್ನ ಮೂಲ ಸ್ವರೂಪದಲ್ಲಿ ಉಳಿಸಿಕೊಂಡು ಮುಂದುವರಿಸಿಕೊಂಡು ಹೋಗುವಂತದನ್ನ ಮಾಡಬೇಕು ಅಂತ ಹೇಳಿ ಎಲ್ಲ ಕಲಾವಿದರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಇದೊಂದು ಬಹಳ ಪ್ರಮುಖವಾದಂತ ಒಂದು ದಿನ ಅಂತ ನಾನು ಭಾವಿಸ್ತೀನಿ. ಇಂತಹ ಒಂದು ವಿಶ್ವ ಜಾನಪದ ದಿನಾಚರಣೆಯನ್ನ ನಾವು ಇವತ್ತು ಒಂದು ಕಲಾವಿದರ ಸಮ್ಮುಖದಲ್ಲಿ ಆಚರಿಸ್ತಾ ಇರೋದು ನಮಗೆ ಸಂತೋಷವನ್ನು ತಂದಿದೆ. ಈ ದಿನ ಶಿಕ್ಷಕ ಚಂದ್ರಶೇಖರ್ ಯುವ ಪೀಳಿಗೆಗೆ ನಶಿಸಿ ಹೋಗುತ್ತಿರುವ ಜನಪದ ಕಲೆಯ ಬಗ್ಗೆ ತಿಳಿಸಲು ವಿಶ್ವ ಜನಪದ ದಿನಾಚರಣೆ ಮಹತ್ವದ ಪಾತ್ರ ವಹಿಸಲಿದೆ ಎಂದರು. ಯುವ ಪೀಳಿಗೆಯಲ್ಲಿ ಉಂಟು ಮಾಡತಕ್ಕಂಥ ಉದ್ದೇಶದಿಂದ ಈ ದಿನ ನಮ್ಮ ಜನಪದ ಲೋಕದಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಮತ್ತೆ ವಸ್ತು ಸಂಗ್ರಹಾಲಯ ವ್ಯವಸ್ಥಾಪಕ ಡಾಕ್ಟರ್ ಯು.ಎಂ. ರವಿ ಅನೇಕ ಜಿಲ್ಲೆಗಳಿಂದ ವಿವಿಧ ಜಾನಪದ ಕಲಾವಿದರು ಇಲ್ಲಿಗೆ ಪ್ರದರ್ಶನ ನೀಡುತ್ತಿರುವುದು ವಿಶೇಷವಾಗಿದೆ ಎಂದು ತಿಳಿಸಿದರು. ವಿಶ್ವವಿದ್ಯಾಲಯದಲ್ಲಿ ಜಾನಪದ ವಿಷಯ ಒಂದು ಸಂಶೋಧನಾ ವಿಷಯವಾಗಿ ಮತ್ತು ಸ್ನಾತಕೋತ್ತರ ವಿಷಯವಾಗಿ ಪ್ರಾರಂಭವಾಗಿ ಇವತ್ತು ಜಗತ್ತಿನೆಲ್ಲೆಡೆ ಕರ್ನಾಟಕ ಮಾದರಿಯಾಗಿದೆ ಜಾನಪದ ವಿಷಯಕ್ಕೆ, ಸಂಶೋಧನೆ ಮತ್ತು ಅಧ್ಯಯನಕ್ಕೆ.